ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣವೇ ಆಚೆ ಬಂದು ಬರ್ಡ್ಸ್ನ ನೋಡ್ತಾಯಿದ್ದೆ. ಸೊ ಲವ್ ಬರ್ಡ್ ಸೌಂಡು ಬೆಳಗ್ಗೆ ಆ ಲವ್ ಬರ್ಡ್ ಸೌಂಡ್ ಕೇಳೋದಕ್ಕೆ ಒಂದಷ್ಟು ಚೆಂದ. ಸೊ ನಮ್ಮನೇಲಿ ಲವ್ ಬರ್ಡ್ಸ್ ಇದೆ, ನಾವು ಸಾಕ್ತಾಯಿದ್ದೀವಿ. ಅದು ಮೊಟ್ಟೆ ಇಡ್ತಾಯಿದೆ. ಸೊ ಅದಕ್ಕೋಸ್ಕರ ಇವತ್ತು ಇಟ್ಟಿದೆಯಾ ಇಲ್ವಾ ಅಂತ ಒಂದು ಕ್ಲಿಪ್ ನೋಡ್ಕೊಂಡು ಬಂದೆ. ಸೊ ಹಾಗೆ ನೋಡಿಕೊಂಡು ಒಳಗೆ ಹೋಗಿ ಟೀ ಇಡೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಕೂಡ ಎದ್ದು ಆಚೆ ಬಂದ. ನೋಡಿ ಆಚೆ ಬಂದಿದ್ದಾನೆ. ಸೊ ಆಚೆ ಬಂದ ತಕ್ಷಣ ಏನು ಅದು ಅಂತ ಕೇಳಿದರೆ ಡಕ್ ಹಿಡ್ಕೊಂಡು ಕೇಳಿದ್ರೆ ಆಚೆ ಬಂದಿದ್ದಾನೆ. ನೋಡಿ ಅವ್ನು ಹೇಗೆ ಹೇಳ್ತಾನೆ ಅಂತ ನೋಡಿ. ಡಕ್ಕು ಡಮ್ ಆಯ್ತಾ? ಅಶೋ, ಏನು ತಿಂತ ಇದೆಯಾ? ಏನು ತಿಂತ ಏನೋ ಬಾದಾಮ್ ತಿಂತ ಇದೆಯಾ? ಓಕೆ, ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್ ಅಂತ ಹಾಯ್ ಹೇಳು. ನಾನು ನಮ್ಮ ಮನೆಯವರು ಮಟನ್ ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಮನೆಯವರೇ ಮಟನ್ನ ಕ್ಲೀನ್ ಮಾಡ್ತಾಯಿದ್ರು. ಸೊ ಹಾಗೆ ನಮ್ಮ ಮನೆಯವ್ರಿಗೆ ಒಂದು ವಿಡಿಯೋ ತೊಗೊಂಡೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ಬಿಟ್ಟು ಮಟನ್ ವಾಶ್ ಮಾಡ್ತಾಯಿದ್ರು. ಆಮೇಲೆ ಮಟನ್ಗೆ ಏನೇನು ಹಾಕಬೇಕು ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಸೊ ಒಂದು ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಸಣ್ಣ ಮೀಡಿಯಮ್ ಸೈಜ್ ಆನಿಯನ್ನ ಹಾಕ್ತಾಯಿದ್ದೀನಿ. ಆನಿಯನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಸೊ ಅದಾದಮೇಲೆ ನಮ್ಮ ಮನೆಯವ್ರು ಬಂದು ಮಟನ್ ಹಾಕ್ತಾರೆ. ಮಟನ್ ಹಾಕ್ಕೊಂಡಿದ್ದ ತಕ್ಷಣ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನೀವು ಎಷ್ಟು ಮಟನ್ ಹಾಕ್ಕೊಂಡಿರ್ತೀೋ ಅದನ್ನು ನೋಡ್ಕೊಂಡು ಉಪ್ಪನ್ನ ಹಾಕ್ಕೋಬೇಕು, ಸಾಲ್ಟ್ನ. ಸೊ ಸಾಲ್ಟ್ ಹಾಕ್ಕೊಂಡಿದ್ದ ತಕ್ಷಣ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು 1-2 ಗ್ಲಾಸ್ ನೀರನ್ನ ಹಾಕ್ಕೊಂಡು ಒಂದು 3ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ಅದು ಫಸ್ಟು ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಈ ಥರ ಕಾಣಿಸ್ತಿದೆ ನಾನೆಲ್ಲ ಹಾಕ್ಕೊಂಡ್ಮೇಲೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡಿದ್ದ ತಕ್ಷಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 to 4 ವಿಷಲ್ಸ್ನ ಕೂಗಿಸ್ಕೊತೀನಿ. ಸೊ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 to 4 ವಿಷಲ್ಸ್ನ ಕೂಗಿಸ್ಕೊಂಡಾದಮೇಲೆ ಸರಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಸೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗೆ ಉಪ್ಪಿಟ್ಟಿಗೂ ರೆಡಿ ಮಾಡ್ಕೊಂಡಿದ್ನಲ್ಲ. ಸೊ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೆ. ಉಪ್ಪಿಟ್ಟು ಮಾಡೋಣ ಅಂತ ಬೆಳಗ್ಗೆ ಸಂಡೇ ಮಾರ್ನಿಂಗು ನಾಷ್ಟಾಗಿ. ಸೊ ಬೆಳಗ್ಗೆ ಸೂಪ್ ಕೊಡ್ದೆ. ನಮ್ಮ ಮನೆಯವ್ರಿಗೆ ಹಾಗೆ ಸೂಪ್ ಹಾಕ್ಕೊಡ್ತಾಯಿದ್ದೆ. ಸೊ ಅವರು ಕೂಡ ಸೂಪ್ ತೊಗೊಂಡು ಕುಡಿತಾಯಿದ್ರು. ಸೊ ಸೂಪ್ ಕುಡ್ದಾದ್ಮೇಲೆ ನೆಕ್ಸ್ಟು ಸೊ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಉಪ್ಪಿಟ್ಟು ನೋಡ್ತಾಯಿದ್ದೆ. ನಮ್ಮ ಮಗ ಬೇರೆ ಅಳ್ತಾಯಿದ್ದ ಅವರು ಡ್ಯಾಡಿಗೆ ಆಫೀಸ್ಗೆ ಹೋಗೋವಾಗ. ಸೊ ಅದಕ್ಕೋಸ್ಕರ ಅವನಿಗೆ ಎತ್ಕೊಂಡು ಬಂದು ಮತ್ತು ಮಟನ್ ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊಳ್ತಾಯಿದ್ದೆ. ಸೊ ಅದಕ್ಕೆ ಏನೇನು ಬೇಕಂತ ತೆಂಗಿನಕಾಯಿ ಅದೆಲ್ಲ ಕೊತ್ತಂಬರಿ ಸೊಪ್ಪು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ನುಣ್ಣಗೆ ರುಬ್ಕೊಳ್ತೀನಿ. ಸೊ ಅದಕ್ಕೆ ಹುರ್ಗಡ್ಲೆ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡು ಬಂದೆ ಇವಾಗ ತಾನೇ ಜಸ್ಟು. ಹಾಗೆ ಅಮ್ಮನಿಗೆ ಬಾದಾಮ್ ನೆನ್ನೆ ಹಾಕಿದ್ದೆ. ಸೊ ಹಾಗೆ ಅಮ್ಮನಿಗೆ ಬಾದಾಮ್ ಕೊಡೋಣ ಅಂತ ಬಾದಾಮ್ ಸಿಪ್ಪೆನ ಸುಲಿದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಅಮ್ಮ ಕೊಡೋಕ್ಕೆ. ನೋಡಿ ನನ್ನ ಮಗ ಅಲ್ಲಿ ಬಿಸಿಲಲ್ಲಿ ಆಟ ಆಡ್ತಾ ಇದ್ದಾನೆ. ನೋಡಿ ಗುಂಡು ಹಾಯ್ ಮಾಡು ಬೇಗ. ಚಾಕ್ಲೇಟ್ ಕೊಡ್ತೀನಿ, ಹಾಯ್ ಮಾಡು. ಇಲ್ಲಿ ನೋಡು. ಓಕೆ ಸರಿ, ಇಲ್ಲಿ ನೋಡು ಗುಂಡು, ಇಲ್ಲಿ ನೋಡು. ಹಾಯ್ ಹಾಯ್ ಹೇಳು. ನೋಡಿದ್ರಲ್ವಾ, ಹಾಯ್ ಮಾಡ್ತಿದ್ದಾನೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ರೆಡಿಯಾಗಾಯಿತು, ನೋಡ್ತಾ ಇದ್ದೀರಲ್ವ, ಜಸ್ಟ್ ರೆಡಿ ಆಯಿತು. ರೆಡಿ ಆಗಿಬಿಟ್ಟು ನಮ್ಮ ಮಮ್ಮಿ ಕೂಡ ನಮ್ಮ ಜೊತೆ ಬರ್ತಿದ್ದಾರೆ. ಸೊ ಡೋರ್ ಲಾಕ್ ಹಾಕ್ತಾಯಿದ್ರು ನನ್ನ ಸಿಸ್ಟ್ರು. ಹೊರಟ್ವಿ ನಾವು, ನಾನು, ಅಮ್ಮ, ನನ್ನ ಮಗ, ನನ್ನ ಸಿಸ್ಟ್ರು, ಅಪ್ಪ, ಇಷ್ಟು ಜನನು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶಿವಾಜಿನಗರ ಚರ್ಚ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳ್ತೀನಿ. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಅಕ್ಕನ ಮಗುಗೆ ಕೂದಲು ತೆಗಿಯೋಕ್ಕಂತ ಹೋಗ್ತಾ ಇದ್ದೀವಿ. ಅವಳು ಶಿವಾಜಿನಗರಲ್ಲಿ ನನ್ನ ಮಗುದು ಕೂದಲು ಶಿವಾಜಿನಗರಲ್ಲಿ ತೆಗಿಬೇಕು ಅಂತ ಹರಕೆ ಇಟ್ಕೊಂಡಿದ್ಲಂತೆ. ಸೊ ಅದಕ್ಕೋಸ್ಕರ ಅಣ್ಣನ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು, ಅಣ್ಣವರು ಸಪ್ರೇಟಾಗಿ ಒಂದು ಕಾರಲ್ಲಿ ಹೋಗ್ತಾಯಿದ್ರು. ಸೊ ಅದಕ್ಕೆ ನಾವು ಒಂದು ಕಾರಲ್ಲಿ ಸಪ್ರೇಟಾಗಿ ಹೊರಡ್ತಾ ಇದ್ದೀವಿ. ಬಿಸಿಲು ಕೂಡ ಹಾಗೆ ತುಂಬ ಜಾಸ್ತಿ ಬಿಸಿಲಿತ್ತು.
ಹಾಗೆ ಚರ್ಚಿಗೂ ಕೂಡ ರೀಚ್ ಆದ್ವಿ. ಬಿಸಿಲು ಮಾತ್ರ ತುಂಬ ಜಾಸ್ತಿನೇ ಇತ್ತು. ಅಪ್ಪ ನನ್ನ ಮಗನ ಎತ್ಕೊಂಡು ಚರ್ಚ್ ಒಳಗೆ ಹೊರಟರು. ಫುಲ್ ಕ್ರೌಡ್ ಆಗಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ತುಂಬ ಲಾಂಗ್ ಆಗುತ್ತೆ. ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮುಂದೆ ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.